ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಬದುಕಿಗಿರಲಿ ವ್ಯವಸ್ಥಿತವಾದ ಯೋಚಿತ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ. ಹೌದು, ಜೀವನದಲ್ಲಿ ನಾವು ಮಾಡುವ ವೃತ್ತಿ ಅಥವಾ ಕೆಲಸಕ್ಕಷ್ಟೇ ಯೋಚಿತವಿದ್ದರೆ ಸಾಲದು. ಬದಲಿಗೆ ನಮ್ಮ ಬದುಕಿಗೆ ಒಂದು ಸಮರ್ಪಕವಾದ ಯೋಚಿತದ ಅವಶ್ಯಕತೆ ಇದೆ. ನಮ್ಮಲ್ಲಿ ಹೆಚ್ಚಿನವರು ಒಂದೊಳ್ಳೆ ಕೆಲಸವನ್ನ ಹುಡುಕಿ ದುಡಿಯುತ್ತಾರೆ. ಆದರೆ ಆ ದುಡಿದ ವೇತನವನ್ನ ನಾವು ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾ ಇದ್ದೇವೆ ಅನ್ನೋದರ ಬಗ್ಗೆ ನಮಗೆ ಲೆಕ್ಕಾಚಾರವೇ ಇರೋದಿಲ್ಲ. ಬೆಳಗ್ಗೆ ನಾವೆಷ್ಟು ಗಂಟೆಗೆ ಏಳ್ತೇವೆ, ನಮ್ಮೆಲ್ಲ ಕೆಲಸ ಕಾರ್ಯಗಳು ಹೇಗೆ ಸಾಗ್ತವೆ ಅನ್ನುವುದರ ಬಗ್ಗೆ ನಮಗ್ಯಾರಿಗೂ ಒಂದು ಸಮರ್ಪಕವಾದ ತಿಳುವಳಿಕೆ ಇರೋದಿಲ್ಲ. ಬದಲಿಗೆ ನಾವೆಲ್ಲರೂ ಕೂಡ ಯೋಚಿತವಿಲ್ಲದೆ ಮನಸ್ಸೋ ಇಚ್ಛೆ ಕೆಲಸಗಳನ್ನ ಮಾಡ್ತೇವೆ. ಒಂದು ಪಕ್ಷ ಕೆಲಸಗಳು ಸಂಪೂರ್ಣಗೊಂಡರೆ ಸಂತೋಷ, ಇಲ್ಲದೆ ಹೋದ್ರೆ ನಾಳೆ ಅಂತ ಆ ಕೆಲಸಗಳನ್ನ ನಾವು ಇಟ್ಟು ಮುಂದುವರೆದು ಬಿಡ್ತೇವೆ. ಹಾಗಾದ್ರೆ ಯೋಚಿತಗಳಿಲ್ಲದೆ ಬದುಕು ಸಾಗಿಸುವುದು ಅಸಾಧ್ಯನಾ? ಇಲ್ಲ, ಯೋಚಿತಗಳಿಲ್ಲದೆ ಕೂಡ ನಾವು ನಮ್ಮ ಜೀವನವನ್ನ ನಡೆಸಬಹುದು. ಆದ್ರೆ ಜೀವನವನ್ನ ಸದೃಢವಾಗಿ ಸಮರ್ಪಕವಾಗಿ ನಡೆಸೋದು ಸಾಧ್ಯ ಆಗೋದಿಲ್ಲ. ಯೋಚಿತಗಳು ಯಾವ ರೀತಿಯಲ್ಲಿ ಬದುಕನ್ನ ಅರ್ಥಪೂರ್ಣಗೊಳಿಸಬಲ್ಲವು? ಮುಖ್ಯವಾಗಿ ಯೋಚಿತವೊಂದರ ಜೊತೆಗೆ ಹೇಗೆ ಬದುಕಬೇಕು ಎನ್ನುವ ಚೌಕಟ್ಟಿನಲ್ಲಿ ಬದುಕಿದ್ದೇ ಆದರೆ ಮುಂದೊಮ್ಮೆ 2 ತಿಂಗಳ ಅಥವಾ 1 ವರ್ಷದ ನಂತರ ನಿಮ್ಮ ಬದುಕನ್ನ ನೀವೇ ಒಮ್ಮೆ ತಿರುಗಿ ನೋಡಿದಾಗ ಅಲ್ಲಿ ಯಾವ ರೀತಿಯಾಗಿ ನಾನು ನನ್ನ ದಿನಗಳನ್ನ ಕಳೆದೆ, ಯಾವ ರೀತಿಯಾಗಿ ನನ್ನ ವೇತನವನ್ನ ನಾನು ವೆಚ್ಚ ಮಾಡಿದ್ದೇನೆ, ನನ್ನ ಸಮಯ ಹೇಗೆ ಸರಿದು ಹೋಗಿದೆ ಅನ್ನೋದನ್ನ ಬಹಳ ಸಮರ್ಪಕವಾಗಿ ನಾವು ಗುರುತಿಸಬಹುದು. ಹಾಗಾದ್ರೆ ಯೋಚಿತಗಳಿಂದ ನಮ್ಮ ಅಭಿವೃದ್ಧಿ ಸಾಧ್ಯನಾ? ಹೌದು. ನಮ್ಮ ಕೌಶಲ್ಯಗಳನ್ನ ನಾವು ಹೇಗೆ ಹೆಚ್ಚಿಸಿಕೊಂಡಿದ್ದೇವೆ, ನನ್ನನ್ನು ನಾನು ಹೇಗೆ ತೊಡಗಿಸಿಕೊಂಡಿದ್ದೇನೆ, ಇನ್ನಷ್ಟು ನನ್ನನ್ನ ಬದಲಾಯಿಸಬಹುದಾಗಿದ್ದಂತಹ ಕ್ಷೇತ್ರ ಯಾವುದು, ಎಲ್ಲ ವಿಷಯಗಳ ಕಡೆಗೆ ಕೂಡ ಯೋಚಿತಗಳು ನಮ್ಮನ್ನ ನಾವು ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳುವಲ್ಲಿ ಸಹಕರಿಸುತ್ತೆ. ಇದೆಲ್ಲದರ ಜೊತೆಗೆ ನಮ್ಮ ತಪ್ಪುಗಳೇನು ಅನ್ನೋದನ್ನ ನಮಗೆ ನಾವೇ ಮನವರಿಕೆ ಮಾಡಿಕೊಳ್ಳಲು ಕೂಡ ಯೋಚಿತ ಸಹಕಾರಿ. ನೀವು ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಅಥವಾ ಉನ್ನತ ಹುದ್ದೆಯಲ್ಲಿರುವ ಜನರನ್ನ ಭೇಟಿಯಾದ್ರೆ ಅವರೆಲ್ಲರೂ ಕೂಡ ಅವರ ದೈನಂದಿನ ಕಾರ್ಯಚಟುವಟಿಕೆಗಳನ್ನ ಯೋಚಿತಕ್ಕೆ ಅನುಸಾರವಾಗಿಯೇ ನಿರ್ವಹಿಸುತ್ತಾರೆ. ಹಾಗಾದ್ರೆ ಇವರೆಲ್ಲರ ಸಾಧನೆ ಏನು ಅನ್ನುವುದನ್ನ ನೀವು ಗಮನಿಸಿದರೆ ಅವರು ತಮ್ಮ ಬದುಕಿನ ಯಾವುದೇ ಸಮಯವನ್ನ ಪೋಲು ಮಾಡದೆ ಪ್ರತಿ 5 ನಿಮಿಷವನ್ನು ಕೂಡ ಸಮರ್ಪಕವಾಗಿ ವಿನಿಯೋಗಿಸಿಕೊಂಡಿರ್ತಾರೆ. ಹಾಗಾದ್ರೆ ಯೋಚಿತವಿಲ್ಲದ ಬದುಕಿನಲ್ಲಿ ಸಮಯ ಪೋಲಾಗುತ್ತಾ? ಹೌದು. ಕೆಲವೊಮ್ಮೆ ಯೋಚನೆಯಲ್ಲಿಯೇ ನಾವು ಹಲವು ವರ್ಷಗಳನ್ನ, ಹಲವು ಗಂಟೆಗಳನ್ನ ಕಳೆದಿರುತ್ತೇವೆ. ಮುಂದೊಮ್ಮೆ ಕೂತು ನೋಡಿದರೆ ಆ ಸಮಯಗಳೆಲ್ಲ ಬಹಳ ಅಮೂಲ್ಯವಾದದ್ದು ಅನ್ನೋದು ನಮಗೆ ತಿಳಿದು ಬರುತ್ತೆ. ಆದ್ರೆ ಆಗ ಎಚ್ಚೆತ್ತು ಯಾವ ಪ್ರಯೋಜನವೂ ಇಲ್ಲದೆ ಹೋಗುತ್ತೆ. ಸಾಧಿಸುವ ಸಮಯ ನಮ್ಮ ಕಣ್ಮುಂದೆ ಕಳೆದು ಹೋಗೋದು ಖಂಡಿತ ಒಳ್ಳೆಯ ವಿಷಯವಲ್ಲ. ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.